ಕಡೆ HSRP ಏನಪ್ಪ ಇದು HSRP ನಂಬರ್ ಪ್ಲೇಟ್ ಅಂತ ಎಷ್ಟು ನನಗೆ ಗೊತ್ತೇ ಇಲ್ಲ. ಆಲ್ರೆಡಿ ಇನ್ನೊಂದು ದಿವಸ ಬಿಟ್ರೆ ಲಾಸ್ಟ್ ಡೇಟ್ ಬಂದೇ ಬಿಡ್ತು. 17ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಅನೌನ್ಸ್ ಮಾಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಆದರೆ ಇನ್ನೂ ಎಷ್ಟು ಜನ ಅಪ್ಲೈ ಮಾಡಿಲ್ಲ. ಎಷ್ಟು ಜನ ವೆಬ್ಸೈಟ್ಗಳು ಕ್ರ್ಯಾಶ್ ಆಗಿದೆ, ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ, ಲಿಂಕ್ ಓಪನ್ ಆಗ್ತಾ ಇಲ್ಲ, ಅಪ್ಲೈ ಮಾಡೋಕೆ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ಯಾರೋ ಒಂದೆರಡು ವೀಡಿಯೋ ಮೇಲೆ ಮಾಡಾಕ್ಬಿಟ್ಟಿದ್ದಾರೆ. ಫೇಕ್ ವೆಬ್ಸೈಟ್ಗಳೆಲ್ಲ ಓಪನ್ ಆಗಿದೆ, ಪೇಮೆಂಟ್ ಮಾಡೋಕೆ ಹೋಗ್ಬೇಡಿ, ಆನ್ಲೈನಲ್ಲಿ ಅಪ್ಲೈ ಮಾಡಬೇಡಿ ಅಂತ. ಇನ್ನು ಅದು ಬಿಟ್ಟರೆ ಸೈಬರ್ಗೆ ಹೋದ್ರೆ ಅಲ್ಲೊಂದು ₹100 ಕೊಟ್ಟು ಬೇರೆ ಅಪ್ಲೈ ಮಾಡಿಸ್ಬೇಕು. ಅಲ್ಲಿ ಕ್ಯೂ ಬೇರೆ ಇರ್ತಾರೆ, ಅಥವಾ ಅಲ್ಲೂ ವೆಬ್ಸೈಟ್ಗಳು ಓಪನ್ ಆಗ್ತಾ ಇರಲ್ಲ. ಸರಿ, ಇವತ್ತು 10 ನಿಮಿಷ, ಬರೋಬ್ಬರಿ 10 ರಿಂದ 15 ನಿಮಿಷದೊಳಗೆ ಮನೇಲೇ ಕೂತ್ಕೊಂಡು ನಿಮ್ಮ ಮೊಬೈಲಲ್ಲೇ HSR ಪ್ಲೇಟ್ಗೆ ಹೆಂಗೆ ಅಪ್ಲೈ ಮಾಡೋದು, ಹಳೆ ಗಾಡಿ ಆಗಿರಲಿ, ಹೊಸ ಗಾಡಿ ಆಗಿರಲಿ, ಅಥವಾ ಒಂದು ನಂಬರ್ ಪ್ಲೇಟ್ ಒಡೆದೋಗಿ ಹಿಂದೆಗಡೆ ಮುಂದೆಗಡೆ ಯಾವ್ದಾದ್ರು ಒಂದು ಒಡೆದೋಗಿರುತ್ತೆ ಡ್ಯಾಮೇಜು, ಅದನ್ನ ಹೇಗೆ ಅಪ್ಲೈ ಮಾಡೋದು ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಇದೇ ಥರ ಯಾವ್ದಾರ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಬೇಗ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಇನ್ಫಾರ್ಮೇಷನ್ ತುಂಬ ಬೇಗ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊಬೈಲಲ್ಲಿ ಯಾವ್ದಾರ ಬ್ರೌಸರ್ ಒಂದು ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಆಗಲಿ ಯಾವುದೋ ಒಂದು ಬ್ರೌಸರ್ ಓಪನ್ ಮಾಡ್ಕೋತಾ ಇದ್ದಂಗೆ ಅಲ್ಲಿ ನಿಮಗೆ SIAM.in ಅಂತ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ತಿದ್ದಂಗೆ ಇಲ್ಲಿ ಫಸ್ಟ್ನೇ ಸಿಗುತ್ತಲ್ಲ, ಫಸ್ಟ್ನೇದೇ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ನಂದು ಆಲ್ರೆಡಿ ಡೆಸ್ಕ್ಟಾಪ್ ಮೋಡಲ್ ಇದೆ ಮೊಬೈಲಲ್ಲಿ ಆಗಿರೋದ್ರಿಂದ, ನೀವು ಮೊಬೈಲಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ಇಲ್ಲಿ ರೈಟ್ ಸೈಡ್ 3 ಡಾಟ್ ಸಿಗುತ್ತಲ್ಲ, ಅಲ್ಲಿ ಡೌನ್ಗೆ ಹೋಗ್ಬಿಟ್ಟು ಡೆಸ್ಕ್ಟಾಪ್ ಸೈಟ್ ಅಂತ ಇದೆ. ಆ ಡೆಸ್ಕ್ಟಾಪ್ ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಡೆಸ್ಕ್ಟಾಪ್ ರೀತಿ ಓಪನ್ ಆಗುತ್ತೆ ಫೇಸು. ಅದಾದಮೇಲೆ ರೈಟ್ ಸೈಡ್ ಮೇಲೆ ಬುಕ್ HSRP ಅಂತ ಸಿಗುತ್ತೆ ನಿಮಗೆ. ಅಲ್ಲಿ ಸಿಕ್ಕಾದ್ಮೇಲೆ ನೋಡಿ, ಇಲ್ಲಿ ಫುಲ್ ನೇಮು, ಇಮೇಲು, ಸ್ಟೇಟು, ವೆಹಿಕಲ್ ರಿಜಿಸ್ಟರ್ ನಂಬರು, ಮೊಬೈಲ್ ನಂಬರು, ಡಿಸ್ಟಿಕ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನೆಲ್ಲ ಫಿಲ್ ಮಾಡ್ಕೊಬೇಕು. ನಂದು ಹಳೆ ಗಾಡಿ ನಮ್ಮ ಡ್ಯಾಡಿ ಹೆಸರಲ್ಲಿರೋದ್ರಿಂದ ಬನ್ನಿ ಡಾಕ್ಯುಮೆಂಟ್ಸ್ ಎಲ್ಲ ಫಿಲ್ ಮಾಡ್ಕೊಬಿಡೋಣ, ಏನೇನು ಬೇಕು ಡೀಟೇಲ್ಸ್ ಅಂತ. ಇಲ್ಲಿ ಸ್ಟೇಟ್ ಬಂದು ಕರ್ನಾಟಕ ಹಾಕೊಳ್ಳಿ. ವೆಹಿಕಲ್ ರಿಜಿಸ್ಟರ್ ನಂಬರು ನಿಮ್ದು ಏನಿರುತ್ತೋ ಅದು. ಅದಾದ್ಮೇಲೆ ಮೊಬೈಲ್ ನಂಬರ್ ನೀವು ಯಾರ್ದಾರ ಕೊಟ್ಕೊಬೋದು. ಅವ್ರದ್ದೇ ರಿಜಿಸ್ಟರ್ ಯಾರ ಹೆಸರಲ್ಲಾಗಿದೆ ಅವ್ರದ್ದೇ ಕೊಡಬೇಕು ಅಂತ ಇಲ್ಲ. ಇವಾಗ ಕೆಲವ್ರದ್ದು ಹೆಂಗಿರುತ್ತೆ ಗೊತ್ತಾ, ನಿಮ್ಮ ಅಪ್ಪನ ಹೆಸರಲ್ಲಿ ಅಥವಾ ಅಣ್ಣ ಯಾರ ಹೆಸರಲ್ಲಾರ ರಿಜಿಸ್ಟರ್ ಆಗಿರುತ್ತೆ, ಗಾಡಿ ನೀವು ಓಡಿಸ್ತಾ ಇರ್ತೀರಾ, ಇಲ್ಲ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗಿರುತ್ತೆ, ಮನೆಯವರೆಲ್ಲ ಓಡಿಸ್ತಾ ಇರ್ತಾರೆ. ಸೊ ನೋ ಪ್ರಾಬ್ಲಮ್, ಯಾರ್ದಾರ ಮೊಬೈಲ್ ನಂಬರ್ ಕೊಟ್ಕೋಬೋದು. ಲಾಸ್ಟಲ್ಲಿ ಒಂದು ಮೊಬೈಲ್ ನಂಬರ್ ಕೇಳುತ್ತೆ, ಅದನ್ನ ಮಾತ್ರ ಕರೆಕ್ಟಾಗಿ ಕೊಡಬೇಕು, ಯಾಕೆಂದ್ರೆ ಅವಾಗ OTP ಬರುತ್ತೆ ನಿಮಗೆ ಅದು. ಅದರಿಂದ ನೀವು ಲಾಸ್ಟಲ್ಲಿ ಕೊಡೋ ನಂಬರ್ನ ನಿಮ್ಮ ಹತ್ರ ಇವಾಗ ಕರೆಕ್ಟ್ ಸಿಚುವೇಶನಲ್ಲಿ ಯಾವ ನಂಬರ್ ಇರುತ್ತೋ ಆ ನಂಬರ್ ಕೊಟ್ಕೊಳ್ಳಿ. ನೋಡಿ, ಇಲ್ಲಿ ಫುಲ್ ಫಿಲ್ ಆಯಿತು. ಗಾಡಿ ಯಾರ ಹೆಸರು ಇದು ಅಂದರೆ HSRP ರಿಜಿಸ್ಟ್ರೇಷನು ಅಂದರೆ ಇಲ್ಲೂ ಯಾರನ್ನೇ ಮಾರ ಕೊಟ್ಕೊಬೋದು ಅನ್ಸುತ್ತೆ. ಅಂದರೆ ಇವಾಗ ಹೊಸದಾಗಿ ಯಾರ ಹೆಸರು ರಿಜಿಸ್ಟರ್ ಆಗ್ತಾ ಇರುತ್ತೋ ಅದು ಬೇಡ ಬಿಡಿ. ಗಾಡಿ ಯಾರ ಹೆಸರಲ್ಲಿದೆ ಅವ್ರ ಹೆಸರನ್ನ ಕ್ಲಿಕ್ ಮಾಡ್ಕೊಂಡು ಅದಾದ್ಮೇಲೆ ಸಬ್ಮಿಟ್ ಕೊಟ್ಕೊಳ್ಳೋಣ. ಸಬ್ಮಿಟ್ ಕೊಟ್ಟಾದ್ಮೇಲೆ ಇಲ್ಲಿ ನಿಮಗೆ ಕೇಳುತ್ತೆ, ಇಲ್ಲಿ ನೋಡಿ ಸ್ಟೇಟು ಕರ್ನಾಟಕ, ಡಿಸ್ಟಿಕ್ಕು, ಮತ್ತು ಗಾಡಿ ಯಾವ ಥರ ಅಂತ. ನಿಮ್ಗೆ ಇವಾಗ 2 ವೀಲರು, ಇವಾಗ ನಮ್ಮದು 2 ವೀಲರ್ ನಾನು ಮಾಡ್ತಾ ಇರೋದು ನಿಮಗೆ ಪ್ರೊಸೀಜರು. 3 ವೀಲರ್ ಬೇಕಂದ್ರೆ 3 ವೀಲರು, ಕಾರು, SUV, MUV, UV, ವ್ಯಾನು, ಬಸ್ಸು, ಟ್ರ್ಯಾಕ್, ಅದರ್ ಕಮರ್ಷಿಯಲ್ ವೆಹಿಕಲ್ಸ್ ಎಲ್ಲ ಆಪ್ಷನ್ ಇದೆ. 2 ವೀಲರ್ ಆಗಿರೋದ್ರಿಂದ 2 ವೀಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ, 2 ವೀಲರ್ಸ್ ಅವರೇಜ್ ಪ್ರೈಸ್ ರೇಂಜು 320 ಇಂದ 380. 2 ವೀಲರ್ ಇಂಪೋರ್ಟೆಡ್ ಹೈ ಅಂಡ್ ಅವರೇಜ್ ಪ್ರೈಸ್ ರೇಂಜು ಎಲ್ಲ 400 to 500 ಇದೆ. ಆಮೇಲೆ ಕೆಳಗಡೆ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇರೋದು ಯಾವ ಬ್ರ್ಯಾಂಡ್ ನಿಮ್ದು ಗಾಡಿ ಇರುತ್ತಾ ವೆಹಿಕಲ್. ನಮ್ದು ಈಗ ಹೋಂಡಾ ಆಗಿರೋದ್ರಿಂದ ಇವಾಗ ಡಿಯೋ, ಆಕ್ಟಿವಾ ಡಿಯೋ 2 ಹೋಂಡಾದ್ ಬರುತ್ತೆ ನಿಮಗೆ. ಅದು ಬಿಟ್ಟರೆ ಯಾವ್ದು ಬರುತ್ತೆ ಅಂತ ಯಾವ್ದು ಬರುತ್ತೋ. ಅದಾದಮೇಲೆ ಆಕ್ಸಿಸು ಅವೆಲ್ಲ ಬೇರೆದಕ್ಕೆ ಬರುತ್ತೆ ನಿಮಗೆ. ಇವಾಗ ನಮ್ದು ಹೋಂಡಾ ಆಗಿರೋದ್ರಿಂದ ಹೋಂಡಾ ಸೆಲೆಕ್ಟ್ ಮಾಡ್ಕೋತಾ ಇದ್ದೀವಿ. ನಿಮ್ಗೆ ಹೋಂಡಾ ಇವಾಗ ಸೆಲೆಕ್ಟ್ ಮಾಡ್ಕೋತಾ ಇದ್ದಂಗೆ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಆರ್ಡರ್ ಯುವರ್ HSRP ನೌ ಅಂತ ಅಲ್ಲಿ ರೆಡ್ ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ತಿರ್ಗಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟು, HSRP ಆರ್ಡರ್ ಟೈಪು, ಫಿಟ್ಮೆಂಟ್ ಲೊಕೇಶನ್ನು, ಪಿನ್ ಕೋಡು, ವೆಹಿಕಲ್ ರಿಜಿಸ್ಟರ್ ನಂಬರು ಎಲ್ಲ ಅದನ್ನ ಡೀಟೇಲ್ಸ್ ಫಿಲ್ ಮಾಡ್ಕೊಂಬಿಡಿ. ರಿಜಿಸ್ಟರ್ಡ್ ವೆಹಿಕಲ್ ಯಾವೆಲ್ಲ ಕರ್ನಾಟಕನೇ ಲೊಕೇಶನ್ ಇದೊಂದು. HSRP ಆರ್ಡರ್ ಟೈಪು ಇಲ್ಲಿ ಬರುತ್ತೆ ನೋಡಿ. ನಿಮಗೆ ಫಸ್ಟ್ ಆಪ್ಷನ್ ಬಂದು ಓಲ್ಡ್ ವೆಹಿಕಲ್. ಇವಾಗ ಹಳೇದು ಯಾವ್ದಾರ IND ಪ್ಲೇಟ್ ಇರುತ್ತೆ, ಕೆಲವ್ರದ್ದು IND ಪ್ಲೇಟ್ ಇಲ್ಲ, ಬರಲಿ ಪೇಂಟಿಂಗಲ್ಲಿ ಇರುತ್ತೆ ನಂಬರು. ಆ ಥರದವ್ರು ಯಾರ ಇದ್ರೆ ಓಲ್ಡ್ ವೆಹಿಕಲ್ HSRP ಕಿಟ್ ಆರ್ಡರ್ ಮಾಡ್ಕೋಬೋದು. ಕೆಲವರು ಡ್ಯಾಮೇಜ್ ಆಗಿರುತ್ತೆ, ಫ್ರಂಟ್ ಇರುತ್ತೆ, ಬ್ಯಾಕ್ ಇರಲ್ಲ, ಬ್ಯಾಕ್ ಇರಿದ್ರೆ ಫ್ರಂಟ್ ಇರಲ್ಲ, ಒಂದು ಹೊಡೆದೋಗಿರುತ್ತೆ ಆ ಥರ. ನೋಡಿ, ಬೋತ್ ಡ್ಯಾಮೇಜ್ ಆಗಿರೋರು, HSRP ಇದ್ದು ಡ್ಯಾಮೇಜ್ ಆಗಿರೋರಿಗೆ ಇದು ಬೋತ್ ರೇರು, ಫ್ರಂಟು ಆ ಥರ. ಇಲ್ಲಿ ನಾವು ಓಲ್ಡ್ ಸೆಲೆಕ್ಟ್ ಮಾಡ್ಕೋತಾ ಇದೀವಿ, ಯಾಕಂದ್ರೆ ನಮ್ದು IND ಪ್ಲೇಟ್ ಇರೋದ್ರಿಂದ ಓಲ್ಡ್ ವೆಹಿಕಲ್ ಸೆಲೆಕ್ಟ್ ಮಾಡ್ಕೋತಾ ಇದೀವಿ. ಅದಾದ್ಮೇಲೆ ನಿಮಗೆ ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್
ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಹಾಕೊಳ್ಳಿ. ಅದಾದಮೇಲೆ ವೆಹಿಕಲ್ ಇಂಜಿನ್ ನಂಬರು ಚಾಸಿಸ್ ನಂಬರ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಸುಮ್ಮನೆ ಆಮೇಲೆ ತಿರ್ಗಾ ಲಾಸ್ಟ್ಗೆ ಹೋದರೆ ತಿರ್ಗಾ ಫಸ್ಟಿಂದ ಫಿಲ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಕಾಪಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ನನಗೆ ಈಸಿ ಆಗುತ್ತೆ. ಇಲ್ಲ ಸುಮ್ಮನೆ ಅದನ್ನು ಟೈಪ್ ಮಾಡೋಕ್ಕೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಇಂಜಿನ್ ನಂಬರ್ ಆಯಿತಾ. ನೆಕ್ಸ್ಟ್ ಇಲ್ಲಿ ನಿಮಗೆ ಇದು ಫಿಟ್ಮೆಂಟ್ ಲೊಕೇಶನ್ ಅಂತ ಬರುತ್ತೆ. ನಿಮಗೆ ಡೀಲರ್ ಪ್ರೆಮಿಸಿಸು ಅಥವಾ ಹೋಮ್ ಫಿಟ್ಮೆಂಟ್ ಅಂತ. ಎಷ್ಟೊಂದು ಲೊಕೇಶನಲ್ಲಿ ನಿಮಗೆ ಹೋಮ್ ಡೆಲಿವರಿ ಇಲ್ಲ, ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಡೀಲರ್ನೇ ಪ್ರಿಫರ್ ಮಾಡ್ತಾ ಇದ್ದಾರೆ. ನೀವು ಡೀಲರ್ನೇ ಪ್ರಿಫರ್ ಮಾಡಿ. ಹೋಮ್ ಲೊಕೇಶನ್ ಅದು ಯಾವಾಗ ಬಂದು ಹಾಕ್ತಾರೋ ಏನು ಕತೆನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಇವಾಗ ನಮ್ಮ ಲೊಕೇಶನಲ್ಲಿ ಹೋಮ್ ಲೊಕೇಶನ್ ಇಲ್ಲ, ಹೋಮ್ ಡೆಲಿವರಿ, ಅದರಿಂದ ಡೀಲರ್ನ ಚೂಸ್ ಮಾಡ್ತಾ ಇದ್ದೀನಿ ನಾನು. ನೀವು ಒಂದ್ಸರಿ ಚೂಸ್ ಮಾಡಿ ನೋಡಿ. ಅಕಸ್ಮಾತ್ ಡೀಲರ್ ಬೇಡ, ನಿಮಗೆ ಡೈರೆಕ್ಟ್ ಹೋಮ್ ಡೆಲಿವರಿ ಬೇಕು ಅಂದರೆ ನಿಮ್ಮ ಲೊಕೇಶನಲ್ಲಿ ಇದ್ರೆ ಬಂದು ಮಾಡ್ಕೊಟ್ಟು ಹೋಗ್ತಾರೆ. ಅದು ಸ್ಟಾರ್ಟಿಂಗ್ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ತಿದ್ದಂಗೆ ತೋರಿಸುತ್ತೆ ನಿಮ್ಮ ಲೊಕೇಶನಲ್ಲಿ ಇದೆಯಾ ಇಲ್ವಾ ಅಂತ. ನೋಡಿ, ವೆಹಿಕಲ್ ಚಾಸಿಸ್ ನಂಬರು, ಇಂಜಿನ್ ನಂಬರು, ಗಾಡಿ ನಂಬರು ಎಲ್ಲ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ಒಂದ್ಸಲಿ ವೆರಿಫೈ ಮಾಡ್ಕೊಂಬಿಡಿ ಎಲ್ಲ ಕರೆಕ್ಟಾಗಿದೆ ಅಂತ. ಅದಾದಮೇಲೆ ವೆರಿಫೈ ಆ್ಯಂಡ್ ಸಬ್ಮಿಟ್ ನಾವು ಕೊಟ್ಟರೆ ನಿಮ್ಗೆ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತ ಬರುತ್ತೆ. ನೆಕ್ಸ್ಟು ಸಿಟಿ, ಯಾವ ಸಿಟಿ ಅಂತ, ನಮ್ಮದು ಬೆಂಗಳೂರೇ ಬರುತ್ತೆ. ಆಮೇಲೆ ಡೀಲರ್ ಸೆಂಟರು, ನಿಮ್ಮ ಲೊಕೇಶನ್ಗೆ ಯಾವ ಸೆಂಟರ್ ಈಸಿ ಆಗುತ್ತೋ ಅದನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಎಲ್ಲ ಸೆಂಟರು ಇದೆ. ಹುಲ್ಸೂರು, ದೇವನಹಳ್ಳಿ, ರಾಜಾಜಿನಗರ, ವಿಜಯನಗರ, ಕೋರಮಂಗಲ, ಬಸವನಗುಡಿ, ಎಲ್ಲ ಲೊಕೇಶನ್ ಇದೆ. ಅಂದರೆ ಒಂದೊಂದು ಲೊಕೇಶನ್ಗೆ ಒಂದೊಂದು, ಅಂದರೆ ಯಾವ್ದಾರ ದೊಡ್ಡದು ಹೋಂಡಾ ಶೋರೂಮ್ ಇರುತ್ತೆ ಗೊತ್ತಾ, ಅದನ್ನು ಪ್ರಿಫರ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಕೆಂಗೇರಿದು ಹೋಂಡಾ ಶೋರೂಮ್ದು ಯಾವುದು ನೆಕ್ಸ್ಟು ಮೇ ಜೂನ್ವರೆಗೂ ಇದೆ. ಇವಾಗ ನಾನು ಜೂನ್ 6ನೇ ತಾರೀಕು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಅಪಾಯಿಂಟ್ಮೆಂಟ್ ಡೇಟು. ಆಮೇಲೆ ಅದಾದಮೇಲೆ ಅಪಾಯಿಂಟ್ಮೆಂಟ್ ಟೈಮಿಂಗ್ಸು 11:30, 12:30 ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಲೊಕೇಶನ್ಗೆ ಯಾವ ಥರ ಟೈಮಿಂಗ್ಸ್ ಇದೆ ಅದು ಚೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅಕಸ್ಮಾತ್ ನಿಮ್ದು ಯಾವ್ದಾದ್ರು ಬೆಂಗಳೂರು ಇತ್ತು ಅಂದರೆ, ಇವಾಗ ನಿಮ್ಮ ಲೊಕೇಶನಲ್ಲಿ ಯಾವುದು ಇಲ್ಲ, ಜಾಸ್ತಿ ಡೇಟ್ ಇತ್ತು ಅಂದರೆ ಬೇರೆ ಯಾವ್ದಾದ್ರು ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಂಡಿರಿ. ಅದಾದಮೇಲೆ ಅವ್ರದ್ದು ಡೀಟೇಲ್ಸ್ ಬರುತ್ತಲ್ಲ ಶೋರೂಮ್ದು, ಇಲ್ಲ ಅಕಸ್ಮಾತ್ ಬೇಗ ಬಂದರೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ನಿಮ್ಮ ಹತ್ರಕ್ಕೆ ಯಾವ ಶೋರೂಮ್ ಇರುತ್ತೋ ಅಲ್ಲಿಗೆ ಸೆಂಡ್ ಮಾಡೋಕ್ಕೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಫಾರ್ವರ್ಡ್ ಮಾಡಿಕೊಡ್ತಾರೆ ಅನಿಸುತ್ತೆ. ಎಲ್ಲರಿಗೂ ಅಲ್ಲಿ ಹೋಗಿ ತೊಗೊಳಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಇದರಲ್ಲಿ ಗಾಡಿ ರಿಜಿಸ್ಟ್ರೇಷನ್ ಡೇಟು, ವೆಹಿಕಲ್ ಟೈಪು, ನಮ್ಮದು ಮೋಟರ್ ಸೈಕಲ್ ಅಲ್ಲ, ಸ್ಕೂಟರ್ ಅಲ್ವಾ, ಮೊಪೆಟು, ಅದರಿಂದ ಸ್ಕೂಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಪೆಟ್ರೋಲ್ ವೆಹಿಕಲ್ಲು, ನಾನ್ ಟ್ರಾನ್ಸ್ಪೋರ್ಟು, ಇದು 4G. ತಿರ್ಗಾ ಇಲ್ಲಿ ವೆಹಿಕಲ್ ಓನರ್ ನೇಮ್ ಕೇಳುತ್ತೆ. ಇದರಲ್ಲಿ RC ಕಾರ್ಡಲ್ಲಿ ಯಾರ್ದಿದೆಯೋ ಅವ್ರದ್ದೇ ಕೊಡಿ. RC ಕಾರ್ಡಲ್ಲಿ ಯಾರ್ದಿದೆಯೋ ಅವ್ರದ್ದು ಕೊಟ್ಟಾದ್ಮೇಲೆ ನಿಮಗೆ ಇಲ್ಲಿ ಬಿಲ್ಲಿಂಗ್ ಸ್ಟೇಟ್ ಕೇಳುತ್ತೆ. ಸೇಮ್ ಕರ್ನಾಟಕ ಕೊಟ್ಬಿಟ್ಟು ಇಲ್ಲೆಲ್ಲ ಆಟೋಮೆಟಿಕ್ ತಗೊಂಡಿದ್ಯಲ್ವ, ಅದಾದಮೇಲೆ ನೆಕ್ಸ್ಟ್ ಕೊಟ್ಕೊಳ್ಳಿ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ತಿರ್ಗಾ ನಿಮಗೆ ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್ ಕೇಳುತ್ತೆ. ಬಿಲ್ಲಿಂಗ್ ಅಡ್ರೆಸ್ಸಲ್ಲಿ ನಿಮ್ಮ ಮನೆ ನಂಬರ್ ಹಾಕಿ. ಅಂದರೆ ಯಾವ್ದು ಆಧಾರ್ ಕಾರ್ಡಲ್ಲಿ ಯಾವ್ದು ಇರುತ್ತೋ ಅದು ಹಾಕಿ. ಮುಂಚೆ ಅಲ್ಲಿದ್ದ ಇವಾಗ ಚೇಂಜ್ ಮಾಡಿದ್ದೀನಿ ಅಂದರೆ ಅದೆಲ್ಲ ತಲೆ ಕೆಡಿಸ್ಕೊಬೇಡಿ. ಆಧಾರ್ ಕಾರ್ಡಲ್ಲಿ ಯಾವ್ದು ಇರುತ್ತೋ ಅದನ್ನು ಹಾಕ್ಕೊಳ್ಳಿ. ಹಾಕೊಂಡಾದ್ಮೇಲೆ ಹೋಮ್ ಲೊಕೇಶನ್ ಎಲ್ಲ ಕೊಟ್ಟಾದ್ಮೇಲೆ ತಿರ್ಗಾ ನೆಕ್ಸ್ಟ್ ಟ್ಯಾಪ್ ಮಾಡಿಸಕ್ಕೆ ನಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊಬೈಲ್ ನಂಬರು, ಇಲ್ಲಿ ನೀವು ಯಾವ ಮೊಬೈಲಲ್ಲಿ ಅಪ್ಲೈ ಮಾಡ್ತಿರ್ತೀರೋ ಅದೇ ಮೊಬೈಲ್ ನಂಬರ್ ಹಾಕೊಳ್ಳಿ. ಯಾಕೆಂದರೆ OTP ಅಷ್ಟೇ, ಜಸ್ಟ್ ಕನ್ಫರ್ಮೇಷನ್ಗೆ ಇದು. ಮೊಬೈಲ್ ನಂಬರ್ ಟೈಪ್ ಮಾಡಿಕೊಂಡು OTP ಹಾಕೊಂಡಾದ್ಮೇಲೆ ತಿರ್ಗಾ ವೆರಿಫೈ OTP ಕೊಟ್ಕೊಳ್ಳಿ. ಅದಾದಮೇಲೆ ತಿರ್ಗಾ ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ ತಗೊಳುತ್ತೆ. ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಇನ್ನೊಂದ್ಸಲಿ ಕನ್ಫರ್ಮೇಷನ್ ಲಾಸ್ಟ್. ಸುಮ್ಮನೆ ಪೇಮೆಂಟ್ ಮಾಡಾದ್ಮೇಲೆ ಆಮೇಲೆ ಸುಮ್ಮನೆ ತಕರಾರಾಗೋದು ಬೇಡ. ಚಾಸಿಸ್ ನಂಬರ್ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಚಾಸಿಸ್ ನಂಬರು ಮತ್ತು ವೆಹಿಕಲ್ ನಂಬರು, ಮತ್ತು ನಿಮಗೆ ಫಿಟ್ಮೆಂಟ್ ಫೀಸ್ ಏನಿದೆ, ಕನ್ವೀನಿಯನ್ಸ್ ಫೀಸ್ ಏನಿದೆ, GST ಫೀಸು, ವೆಹಿಕಲ್ ಟೈಪು ಎಲ್ಲ ಇಲ್ಲೇ ಡಿಸ್ಪ್ಲೇ ಆಗಿಬಿಡುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನೆಲ್ಲ ಮೇಲೆಲ್ಲ ಓದ್ಕೊಂಡು ಆರ್ಡರ್ ನಂಬರ್ ಎಲ್ಲ ನೋಡಿಕೊಂಡು ಆಮೇಲೆ ಇಲ್ಲಿ ಪೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಆಪ್ಷನ್ಸ್ ಬರುತ್ತೆ ಯಾವ ಮೆಥಡಲ್ಲಿ ಪೇಮೆಂಟ್ ಮಾಡ್ಬೋದು ಅಂತ. ನೆಟ್ ಬ್ಯಾಂಕಿಂಗ್ ಆದರೂ ಸರಿ, ಕ್ರೆಡಿಟ್ ಡೆಬಿಟ್ ಕಾರ್ಡು, QR, ಯಾವ್ದಾರು ಅಂಗಡಿಗೆ ಪೇ ಮಾಡ್ತೀರಾ ಗೊತ್ತಾ ಸ್ಕ್ಯಾನರು, ಆ ಮೆಥಡಲ್ಲಿ ಪೇಮೆಂಟ್ ಮಾಡ್ಕೊಳ್ಳಿ. ಇಲ್ಲ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಫೋನ್ಪೇಗೆ ಹೋಗಿ ಸ್ಕ್ಯಾನರಲ್ಲಿ ಗ್ಯಾಲರಿ ಸೆಲೆಕ್ಟ್ ಮಾಡ್ಕೊಂಡು ಸ್ಕ್ಯಾನರಲ್ಲಿ ಪೇ ಮಾಡ್ಕೊಂಡ್ರೆ ನಿಮ್ಗೆ ಒಂದು 2 ಸೆಕೆಂಡಲ್ಲಿ ತೊಗೊಂಡ್ಬಿಡುತ್ತೆ ಆಟೋಮೆಟಿಕ್. ಅದು ಆಟೋಮೆಟಿಕ್ ತೊಗೊಂಡಾದ್ಮೇಲೆ ಅದು ಡಿಸ್ಪ್ಲೇ ಆಗುತ್ತೆ ನಿಮಗೆ, ಪ್ರಿಂಟ್ ಆಗಲಿ ಡೌನ್ಲೋಡ್ಗಾಗಲಿ. ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಷ್ಟೇ. ಇಷ್ಟೇ SSRP ಪ್ಲೇಟ್. ಸುಮ್ಮನೆ ಅದು ತಲೆ ಕೆಡ್ಸ್ಕೊಂಡು ಮಾಡೋಕ್ಕಿಂತ ನೋಡಿ ಎಷ್ಟು 10 ನಿಮಿಷಕ್ಕೆ ಹೇಳ್ಕೊಟ್ಟಿದ್ದೀನಿ. 10 ನಿಮಿಷದಲ್ಲಿ ಆರಾಮಾಗಿ ನೀವೇ ಮನೇಲಿ ಕುತ್ಕೊಂಡು ಮಾಡ್ಕೊಬೋದು. ಇಷ್ಟ ಆದರೆ ವಿಡಿಯೋ ಲೈಕ್, ಶೇರ್, ಕಮೆಂಟ್ ಮಾಡೋಣ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.